ಇದು ಹೇಳಿ, ಇದು ಇದೆಯಲ್ಲ, ಇದು ಕೂಡ ಸೇಲ್ಗಿರೋದು ತಾನೆ? ಇದು ಕೂಡ ಸೇಲ್ಗಿರೋದೆ. ಸೊ ಈಗ ಇದು ಏನಾಗ್ಬೋದು ಸರ್ ಆರ್ಡರ್ ರೇಟ್? ಸರ್ ಅದೇ ಇದು ಒನ್ ಟೈಮ್ ಬಂದು ನಮ್ಗೆ 13 ಲೀಟರ್ ಗಂಟೆ ರೀಚ್ ಮಾಡಿದೆ. ಸರ್ ತುಂಬಾನೇ ಒಳ್ಳೆ ಬ್ರೀಡ್ ಇದು ಮಾತ್ರ. ಗದ್ದೆ ಎಲ್ಲ ಚಂದ ತುಂಬಾನೇ ಬ್ರೀಡ್, ಚೆನ್ನಾಗೆ ಮೇಯ್ತದ ಮಾತ್ರ. ನಾನು ಎಲ್ಲಾ ತರನು ಅಭ್ಯಾಸ ಮಾಡಿದ್ದೀನಿ, ಹೊರಗಡೆನೂ ಮೇಯಿಸ್ತೀನಿ. ಈಗ ನೀವು ಬಂದಾಗ ನೋಡಿರ್ಬೋದು, ಹೊರಗಡೆಯಿಂದ ಬಂತು ಈಗ ಆಕಳುಗಳೆಲ್ಲ. ಕೊಟ್ಟಿಗೆಲ್ಲ ಇರ್ಬೇಕು ಹಸು ಅಂತೇಳಿ. ಅವು ಎಷ್ಟು ಫ್ರೀ ಆಗಿರ್ತಾವ ಅಷ್ಟು ತುಂಬಾ ಆರೋಗ್ಯವಾಗಿ ಹೆಲ್ತಿಯಾಗಿ ಇರ್ತಲ್ಲ ಸರ್? ಅದಕ್ಕೆ ಸ್ವಭಾವ ಜಾಸ್ತಿ. ಅಮ್ಮ ಇದಕ್ಕೇನು ಹೆಸರಿಟ್ಟಿದ್ರೆ ಸರ್? ಇದಕ್ಕೆ ತುಂಗ ಅಂತ ಐತಿ. ತುಂಗ ಅವಳಿಗೆ ಹೆಲ್ತಿ ಮತ್ತು ಶೈನಿ ತುಂಬಾ ಚೆನ್ನಾಗಿರುತ್ತೆ. ಹೌದೌದು. ಅದ್ರ ಜೊತೆಗೆ ಮಿನರಲ್ ಮಿಕ್ಸರ್ ಕೂಡ ಕೊಡ್ತೀನಿ ಸರ್. ಏನೋ ಹೆಣ್ಣು ಒಂದ್ಸತಿ ಕೊಟ್ಟದ್ಮೇಲೆ ನೋಡಬಾರ್ದು, ಹಸುನ ಮುಖ ನೋಡಬಾರ್ದು ಅಂತ ಹೇಳಿ ಇದ್ ಮಾಡಿದ್ರಲ್ಲ. ಸೊ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಸುಮ್ನೆ ಓಡಾಡ್ಸಿ ಪಾಪ ಅದಕ್ಕೆ 15 ದಿನ 20 ದಿನ ಊಟನೇ ಹಾಕಿರ್ಲಿಲ್ಲ ಆಕ್ಚುಲಿ. ನಾನು ಸಿರಿ ಫಾರಮ್ ಅಲ್ಲಿ ಇದ್ದೀನಿ ಇವತ್ತು. ಹಸುಗಳು ಏನು ನೋಡ್ತಾ ಇದ್ರೆ ಹಿಂದೆಗಡೆ ನಾನು ಡೈರಿ ಫಾರ್ಮ್ ಇನ್ಫಾರ್ಮೇಷನ್ ಪಡ್ಕೊಳ್ಳೋದ್ರ ಜೊತೆ ಇಲ್ಲಿರ್ತಕ್ಕಂಥ ಕೆಲವು ಹಸುಗಳು ಮಾರಾಟಕ್ಕಿರುವಂಥ ವಿಚಾರನೂ ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರ್ತಕ್ಕಂಥ ಬ್ರೀಡ್ HF ಪ್ಯೂರ್ ಬ್ಲಡ್ ಲೈನ್ ಬ್ರೀಡ್ ಇರುವಂಥದ್ದು ಜರ್ಸಿ ಇದೆ, ಒಂದು ಸೈವಲ್ ಮಿಕ್ಸ್ ಕ್ರಾಸ್ ಬ್ರೀಡ್ ಇರ್ತಕ್ಕಂಥ ಹಸು ಇದೆ. ಈ ಹಸುಗಳು ಸೇಲಿಗಿರುವಂಥ ಮಾಹಿತಿ ನಿಮಗೆ ನಾನು ಕೊಡ್ತಾ ಇದ್ದೀನಿ. ಜೊತೆಗೆ ಈ ಸಿರಿ ಫಾರಮ್ನ ಏನು ಪ್ರೊಪ್ರೈಟರ್ ಇದ್ದಾರೆ, ಓನರ್ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಸದ್ಯ ಈ ವಿಡಿಯೋ ಆರಂಭಿಸೋ ಮುಂಚೆ ನೀವೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಕೊತಾ ಇದ್ದೀರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಗಟನ್ನು ಒತ್ತಿ. ಬನ್ನಿ ವಿಡಿಯೋ ಆರಂಭಿಸೋಣ. ಬಂಧುಗಳೇ, ನೋಡ್ತಾ ಇದ್ದೀರಲ್ಲ, ನಮ್ಮ ಸಿರಿ ಫಾರಂ ನ ಪ್ರೊಪ್ರೈಟರ್ ಇದ್ದಾರೆ. ಒಂದ್ ಮಾತು ಹೇಳ್ಬೇಕು ಅಂದ್ರೆ, ಹಸುಗಳ ಮೇಲೆ ಅಷ್ಟೇ ಅಲ್ರಿ, ಪ್ರಾಣಿ ಪಕ್ಷಿಗಳ ಮೇಲೆ ಇರುವಂತ ಪ್ರೀತಿ ನೀವು ನೋಡ್ಬೇಕು. ಅದು ಎಷ್ಟು ಚಂದ ಇದೆ ಅಂತ ಫಾರ್ಮ್ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೈನುಗಾರಿಕೆ ವಿಚಾರವಾಗಿ ಈ ಹಸುಗಳು ಪಾಪ ಅವರು ಸದ್ಯಕ್ಕೆ ಕೊಡ್ತಿದ್ದಾರೆ. ನಾ ಹೇಳಿದ್ನಲ್ಲ, ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಮೊದಲನೇದಾಗಿ ನಿಮ್ ಫಾರಂ ಹೆಸರು ಹೇಳ್ಕೊಂಡ್ಬಿಟ್ಟಿದೀನಿ, ಅಡ್ರೆಸ್ ಹೇಳಿದೀನಿ. ನಿಮ್ಮ ಹೆಸರು ಸ್ವಲ್ಪ ಹೇಳ್ಬಿಟ್ಟು ಆರಂಭಿಸ್ಬಿಡಿ. ಯಾವ ಊರು ಬರುತ್ತೆ ಇದು? ಸಂತೆಬೆನ್ನೂರು ಹತ್ರ ಅಂತ ಹೇಳಿ. ಓಕೆ, ನನ್ನ ಹೆಸರು ಚೇತನ್ ಅಂತ. ಇದು ಬಂದ್ಬಿಟ್ಟು ಶಿವಕಳೆನೂರು ಗ್ರಾಮ, ಸಂತೆಬೆನ್ನೂರಿಗೆ ವ್ಯಾಪ್ತಿಯಾಗಿದೆ. ಸ್ಟಾರ್ಟ್ ಮಾಡ್ಬೇಕು ಅಂತ, ಸ್ವಲ್ಪ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅಂತ ಏನಿದೆ, ಸ್ವಲ್ಪ ನನ್ನಲ್ಲಿರೋ ಹಸುಗಳನ್ನ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಆಕ್ಚುಲಿ ದೊಡ್ಡ ಮಟ್ಟದಲ್ಲಿ ಮಾಡೋ ಪ್ಲಾನ್ ಇದೆ, ನೋಡ್ತಾ ಇದ್ದೀನಿ, ಆಗ್ತಾ ಇದೆ. ಬಟ್ ಪ್ರೀತಿಯಿಂದ ಸಾಕಿರಂತಹ ಮನೆ ಹಸುಗಳಂತ ಮಾತ್ರ ನನ್ಗೆ ಗೊತ್ತು. ಓಕೆ ಓಕೆ, ಆಗ್ಲಿ ಸರ್. ಈಗ ಆರಂಭದಲ್ಲಿ ನಿಮ್ಮ ಹಸುಗಳು ಇವೆ 4. ತುಂಬಾ ಫಸ್ಟ್ ಯಾರು ಬಂದಿತ್ತು ಅಂತ ಅಂತು ಅಮ್ಮ ಅಂದ್ರೆ ಆಗ್ಲೇ? ಹೌದು. ಈಗ ಆಕ್ಚುಲಿ ಬಂದು ಇದು ಫಸ್ಟ್ ನಮ್ಮ ಮನೆಗ್ ಬಂದಿದ್ದು ಮಲ್ನಾಡ್ ಗಿಡ್ಡ. ಇದೇ ಫಸ್ಟ್. ಆಕ್ಚುಲಿ ಒಂದು ಮ್ಯಾರೇಜ್ ಪ್ರಾಬ್ಲಮ್ ಆಗಿತ್ತು. ಆ ಪ್ರಾಬ್ಲಮ್ ಇಂದ ಏನಿದೆ, ಹೆಣ್ಣಿನ ಮನೆಯವ್ರಿಗೆ ಗಂಡಿನ ಕೊಡ್ತಾರೆ ಅಂತ ಇದ್ ಮಾಡ್ತಾರೆ, ಬಳುವಳಿ ಅಂತ ಮಾಡ್ತಾರಲ್ಲ. ಸೊ ಆ ರೀತಿ ಅದನ್ನ ಕೊಟ್ಟಿದ್ರು. ಅದು ಕಾರಣಾಂತರಗಳಿಂದ ಅವ್ರದ್ದು ಮ್ಯಾರೇಜ್ ಕ್ಯಾನ್ಸಲ್ ಆಗಿ, ಏನೋ ಹೆಣ್ಣು ಒಂದ್ಸತಿ ಕೊಟ್ಟದ್ಮೇಲೆ ನೋಡಬಾರ್ದು, ಹಸುನ ಮುಖ ನೋಡಬಾರ್ದು ಅಂತ ಹೇಳಿ ಇದ್ ಮಾಡಿದ್ರಲ್ಲ. ಸೊ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಸುಮ್ನೆ ಓಡಾಡ್ಸಿ ಪಾಪ ಅದಕ್ಕೆ 15 ದಿನ 20 ದಿನ ಊಟನೇ ಹಾಕಿರ್ಲಿಲ್ಲ ಆಕ್ಚುಲಿ. ಆಮೇಲೆ ನಮ್ಮ ಫ್ರೆಂಡ್ ಮುಖಾಂತರ ನನ್ ಬರ್ಡೇ ದಿನನೇ ಆಕ್ಚುಲಿ ಹೋಗಿ ನಾನು ನೋಡಿ, ತುಂಬಾ ಹಸು ನೋಡಿ ಬೇಜಾರಾಗಿ ನಾನು ನೈಟೇ ತಗೊಂಡ್ಬಂದ್ಬಿಟ್ಟೆ. ರೆಸ್ಕ್ಯೂ ಮಾಡ್ಕೊಂಡ್ ಬಂದಿರಿ, ರಕ್ಷಣೆ ಮಾಡ್ಕೊಂಡ್ ಬಂದಿದ್ದೀರಿ. ವಾವ್. ಅದರಿಂದ ಇಷ್ಟು ಹಸುಗಳನ್ನ ನಾನು ಇವತ್ತಿಗೆ ಮಾಡಂಗಾಯ್ತು. ಇನ್ನು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಂಗೆ ನನ್ಗೆ ಅವಕಾಶ ಸಿಕ್ಕಿದೆ. ಪ್ಲಾನ್ ನಡೀತಾ ಇದೆ. ಇದು ಕೂಡ ಸೇಲ್ಗಿರೋದು ತಾನೆ? ಇದು ಕೂಡ ಸೇಲ್ಗಿರೋದೆ. ಓಕೆ. ಸೊ ಅದಾದ್ಮೇಲೆ ಇದ್ರದ್ದೇ ಮರಿ, ಇದು ಮಗಳು. ಓಕೆ ಓಕೆ. ಸೊ ಇದು ಬಂದು ಫಸ್ಟ್ನೇ ಸೋಲ್ ಆಗಿ ಈಗ ಸೆಕೆಂಡ್ನೇ ಸೋಲ್ಗೆ ರೆಡಿ ಆಗಿದೆ. ಅವು ಇದೆ ಸೇಲ್ಗೆ? ಇದು ಇದೆ. ಇದು ಬಂದ್ಬಿಟ್ಟು ಆಲ್ ಬ್ಲಾಕ್. ಇದು ಫಸ್ಟ್ನೇ ಲ್ಯಾಕ್ಟೇಷನ್ ಆಗಿ ಸೆಕೆಂಡ್ ಲ್ಯಾಕ್ಟೇಷನ್ ಗೆ ರೆಡಿ ಆಗಿದೆ. ಇದುವೆ ಎರಡನೇದಕ್ಕೆ. ಸೊ ಇದು ಜರ್ಸಿ. ಇದು ಅಷ್ಟೇನೆ, ಫಸ್ಟ್ನೇ ಲ್ಯಾಕ್ಟೇಷನ್ ಆಗಿ ಎರಡನೇ ಲ್ಯಾಕ್ಟೇಷನ್ ಗೆ ರೆಡಿ ಆಗಿದೆ. ಸಕ್ಕತ್ತಾಗಿದೆ ಸರ್, ಜರ್ಸಿ ಮಾತ್ರ ಸೂಪರ್ ಆಗಿದೆ. ನನ್ಗೆ ಭಾರಿ ಇಷ್ಟ ಆಯ್ತಾ ಜರ್ಸಿ ನೋಡಿದ ತಕ್ಷಣ. ಆಮೇಲೆ ಇದು ಅಷ್ಟೇ HF ಇದೆ ಅಲ್ಲ, ಇದು ಒಳ್ಳೆ ಬ್ಲಡ್ ಲೈನ್ ಅಲ್ಲಿ ಇರ್ತಕ್ಕಂಥ ಬ್ರೀಡು. ಹೌದು ಸರ್. ತುಂಬಾ ಹೈಟ್ ಅಲ್ಲಿ ನೋಡಿ, ಹೈಟ್ ಅಲ್ಲಿ ಆಗಿರ್ಬೋದು, ಲೆಂತ್ ಅಲ್ಲಿ ಆಗಿರ್ಬೋದು, ಎಷ್ಟು ಇದಾಗಿದೆ ಅಂತ. ತುಂಬಾ ಲೆಂತ್ ಇರತಕ್ಕಂಥ ಬ್ರೀಡ್ ತಳಿ ಇದು. ಆಮೇಲೆ ಸಪರೇಟ್ ಆಗಿ ಅದನ್ನ ನೋಡೋಣ ಸೈಡ್ ತಗೊಂಡೋಗಿ. ಹಿಂಗೆ ಹಾಲಿಂದು ಇವೆಲ್ಲ ಹೆಂಗಿದೆ ಸರ್? ಇಳುವರಿ ಹೆಂಗಿದೆ ಹಾಲಿಂದು? ಸರ್ ಇದು ಒಂದು ಟೈಮ್ಗೆ ನಮ್ಗೆ 13 ಲೀಟರ್ ಕೊಟ್ಟಿದೆ. 13 ಲೀಟರ್ ಕೊಟ್ಟಿದೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಫಸ್ಟ್ನೇ ಲ್ಯಾಕ್ಟೇಷನ್ ಅಲ್ಲಿ ಒಂದ್ ಟೈಮ್ಗೆ ಬಂದ್ಬಿಟ್ಟು 6 ಲೀಟರ್ ಕೊಟ್ಟಿದೆ. ಸೊ ಈಗ ನೆಕ್ಸ್ಟ್ ಸೆಕೆಂಡ್ ಲ್ಯಾಕ್ಟೇಷನ್ 6 ಕೊಟ್ಟಿದೆ. ಈಗ ಸೆಕೆಂಡ್ ಅದಕ್ಕೆ ನಾನು ಬಂದು ಒಂದು ಅಂದಾಜು ನಾನು ಒಂದು 10 ಇಟ್ಕೊಂಡಿದೀನಿ. ಸೊ ಅದು ಬಂದ್ಬಿಟ್ಟು ಫಸ್ಟ್ನೇ ಲ್ಯಾಕ್ಟೇಷನ್ಗೆ 7 ಕೊಟ್ಟಿದೆ. ಅದು ಆಲ್ ಬ್ಲಾಕ್.
ಸೊ ಅದು ಬಂದ್ಬಿಟ್ಟು 6 ಲೀಟರ್ ಕೊಟ್ಟಿದೆ ಸರ್. ಫಾರಂ ಅಲ್ವಾ, ಕರೆಕ್ಟ್ ಆಗಿ ಬರ್ತಾ ಇದೆ ಮಾಹಿತಿ. ಕರೆಕ್ಟ್, ನೀವು ಯಾವ್ದೇ ಕೂಡ ಮುಚ್ಚುಮರೆ ಇಲ್ದಂಗೆ ಹೇಳ್ತಾ ಇರೋದು ಖುಷಿ. ಒಂದು ಹೌದು, ಒಂದ್ ಒಳ್ಳೆ ಫಾರಂ ಹೋದ್ರೆ ನಿಮ್ ಹಸುಗಳು ನೀವೇನ್ ಮಕ್ಕಳ ತರ ನೋಡ್ಕೊಂಡಿದ್ರು ಅದೇ ಸರ್. ನನಗೆ ಮೇನ್ ಈಗ ಕೊಡ್ತಾ ಇರೋ ಪರ್ಪಸ್ ಏನಂದ್ರೆ ಅಷ್ಟೇ ಸರ್. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಈಗ ನನಗೆ ನೋಡ್ಕೊಳ್ಳೋಷ್ಟು ಇದಿಲ್ಲ. ಸೊ ಈಗ ಆ ಕಡೆ ಕನ್ಸ್ಟ್ರಕ್ಷನ್ ಮಾಡೋಣ ಇಲ್ಲ ಈ ಕಡೆ ನೋಡ್ಕೊಳ್ಳೋಣ ಹಂಗಾಗಿದೆ ಸ್ವಲ್ಪ. ಸೊ ಆ ಒಂದ್ ವಿಚಾರಕ್ಕೋಸ್ಕರ ನಾನು ಕೊಡ್ತಾ ಇದ್ದೀನಿ ಅಷ್ಟೇನೆ. ಸೊ ಏನಂದ್ರೆ ಒಳ್ಳೆ ಕಡೆ ನನಗೆ ಒಳ್ಳೆ ನೋಡ್ಕೊಳ್ಳೋರು, ಚೆನ್ನಾಗಿ ಮೇಂಟೈನ್ ಮಾಡೋರು ಅಂತವ್ರ ಹತ್ರ ನಾನು ಕೊಡಕ್ಕೆ ತುಂಬಾ ಇಷ್ಟಪಡ್ತೀನಿ. ಓಕೆ, ಇದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಬಂಧುಗಳ. ಏನ್ ಗೊತ್ತಾ, ನೀವು ಚಂದವಾಗಿ ನೋಡ್ಕೊಳ್ಬೇಕು. ಇಲ್ಲಿ ಪ್ಯೂರ್ HF ಇರೋ ಕಾರಣಕ್ಕೆ ಒಂದು ತಾಯಿ ಇದೆಯಲ್ಲ, ಇದೊಂದು ಹೇಳ್ತಾ ಇದ್ರು. ಈ ತಾಯಿ ಆದಷ್ಟು ನಮ್ಮ ನೆರಳು ಮತ್ತೆ ಈ ತರ ಸಮತಟ್ಟಾದ ಮೈದಾನದಲ್ಲಿ ಒಂದಿಷ್ಟು ಮೇವು ಮತ್ತೆ ನೆರಳಿಗೆ ಬರುವಂತಹ ಲಕ್ಷಣ ಹೊಂದಿರತಕ್ಕಂಥದ್ದು ಪ್ಯೂರ್ ಆಗಿರೋ ಕಾರಣ ಅತಿ ಹೆಚ್ಚು ಬಿಸಿಲಿಗೆ ಹೋಗಲ್ಲ ಅಂತಾನು ಹೇಳಿದ್ದಾರೆ. ಇನ್ನು ಉಳಿದಂತೆ 3 ಹಸುಗಳು ಇದಾವಲ್ಲ, ಇದು ಮೇಸಾಣಿಕೆಗೆ ಸೆಟ್ ಆಗ್ತದೆ. ಇದ್ರ ಮಗಳಲ್ಲ ಸರ್ ಇದು? ಹೌದು ಸರ್, ಇದು ಎಲ್ಲಾ ತರನು ಅಭ್ಯಾಸ ಇದೆ. ಹೊರಗಡೆನೂ ಹೋಗಿ ಅಭ್ಯಾಸ ಇದೆ, ಒಳಗಡೆನೂ ಅಭ್ಯಾಸ ಇದೆ. ಹೊರಗಡೆ ನೀವ್ ಎಲ್ಲೇ ಹೋಗಿ, ತೋಟ ಆಗ್ಲಿ ಗದ್ದೆ ಆಗ್ಲಿ ಹೊಲಕ್ಕಾಗ್ಲಿ ಎಲ್ಲೇ ಹೋಗಿ ಹಿಡ್ಕೊಂಡು ಹೋದ್ರು ಮೇಯುತ್ತೆ ಇದು. ಆತರ ಏನು ಇದಿಲ್ಲ. ಸೊ ಅದು ಅಷ್ಟೇನೆ, ಅವೆರಡನು ಅಷ್ಟೇನೆ. ಓಕೆ, 4 ಕೂಡ ಸೇಲ್ಗೆ ರೆಡಿ ಇರೋಂಥದ್ದು. ನೀವು ಕೊನೆಯದಾಗಿ ರೇಟ್ ಕೇಳ್ತೀರಿ ಅಂತ ಗೊತ್ತಿದೆ ಸರ್. ಏನ್ ರೇಟ್ ಕಟ್ತಾ ಇದ್ದೀರಾ ಸರ್? ಸರ್ ಈಗ ರೇಟ್ ಅಂದ್ರೆ ಈಗ ಹೇಳ್ಬೋದು ನಾವು. ಈಗ ನಾವು ನೋಡಿದೀವಿ ಹೊರಗಡೆ ಎಲ್ಲ ಸುಮ್ನೆ ಏನೋ ಒಂದ್ ಹೇಳ್ತಾರೆ, ಏನೋ ಒಂದ್ ಇದ್ ಮಾಡ್ತಾರೆ. ಸೊ ನಮ್ಗೆ ಏನಂದ್ರೆ ಸರ್, ಚೆನ್ನಾಗಿರೋ ಕಡೆ ಹೋಗ್ಬೇಕು, ಚೆನ್ನಾಗಿರ್ಬೇಕು ಅಷ್ಟೇ ನಮ್ಮ ಉದ್ದೇಶ ಸರ್. ಬಂದು ನಮ್ಗೆ ಏನಂದ್ರೆ ಬಂದ್ರೆ ಎಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ನಾವೇನ್ ಒಂದೇ ರೇಟು ಅಂತ ಏನ್ ಹೇಳಲ್ಲ ನಾವು, ಇಷ್ಟೇ ರೇಟು ಅಂತ ಅಲ್ಲ. ಸರ್ ಹೇಳಿ, ಇದು ಇನ್ನೆಷ್ಟು ತಿಂಗಳಿದೆ? ಇದು 3 ತಿಂಗಳು ಇದೆಯಾ ಗಬ್ಬಾಲ್ದು? ಸರ್ ಇದು ಇನ್ನೊಂದು 1.5 ತಿಂಗಳಲ್ಲಿ, 1 ತಿಂಗಳು 1.5 ತಿಂಗಳೊಳಗೆ ಇತ್ತು ಸರ್. ಇದು 1.5 ತಿಂಗಳು ಟೈಮ್ ಐತಲ್ಲ? ಟೈಮ್ ಇದೆ. ಓಕೆ, ಪರವಾಗಿಲ್ಲ, ಹತ್ರ ಇದೆ. ಸರ್ ಈಗ ಅವ್ರ ಫಾರಿನ್ ಸೆಟ್ ಆಗತ್ತೆ ಅಂತ ಆಗುತ್ತೆ. ಈಗ ಇದು 3 ಇದೆಯಲ್ಲ, ಇನ್ನೊಂದು 2 ತಿಂಗಳು, ಅದು ಅವೆರಡು ಇನ್ನೊಂದು 2 ತಿಂಗಳು. ಇದು ಪ್ರೆಗ್ನೆಂಟ್ ಆಗಿ 3 ತಿಂಗಳಾಗಿದೆ. ಸೊ ಈಗ ಹೋಗಷ್ಟು ನಿಮ್ಗೆ ತಗೊಂಡೋದ್ರು ನಿಮ್ಗೆ ಅಡ್ಜಸ್ಟ್ ಆಗುತ್ತೆ. ಹಸು 3 ಹಸುಗಳು ಇಷ್ಟ ಮಾಡೋಣ. ಈಗ ಈ ಕಡೆ ಹಸುದು ಒಂದು ರೇಟ್ ಏನಾಗ್ಬೋದು, ಎಷ್ಟು ಆಸ್ಪಾಸ್ ಬರ್ಬೋದು ಅನ್ನೋದಾದ್ರೆ ಹೇಳಿ ಒಂದಷ್ಟು. ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಒನ್ ಟೈಮ್ 13 ಲೀಟರ್ ನನಗೆ ರೀಚ್ ಮಾಡಿದೆ. ಇದು 90 ಹೇಳ್ತಾ ಇದೀನಿ ಸರ್. ಇದು 90 ಹೇಳ್ತಾ ಇದ್ರಿ? ನೋಡೋಣ, ಒಂದು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್ ಬಂದ್ರೆ. ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ ಬರ್ತಿರ್ತಾರೆ ಸರ್. ಆದಷ್ಟು ಒಳ್ಳೆ ಚಾನಲ್ ಕಡೆಯಿಂದ ಬಂದ್ರು ನಾವು ಹೆಚ್ಚು ಕಮ್ಮಿ ನಾವು ಮಾಡ್ಕೊಡ್ತೀರಲ್ಲ. ಯಾಕಂದ್ರೆ ನೀವ್ ಹೇಳಿದ್ರೆ 90 ಹೇಳಿದ್ರಿ, ಆದಷ್ಟು ಬಂದ್ರೆ ಒಂದು ನಿಯರ್ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡಿ. ಒಳ್ಳೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ನನ್ನ ಚಾನಲ್ ಕಡೆ. ಅದೇ ಸರ್, ನನಗೆ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡೋರು ಇದ್ರೆ ನನಗೆ ಹೆಚ್ಚು ಕಮ್ಮಿ ನಾನು ಮಾಡ್ಕೊಡ್ತೀನಿ ಸರ್ ಬಂದ್ರೆ. 13 ಲೀಟರ್ ಕೆಪಾಸಿಟಿ ಒನ್ ಟೈಮ್ ಕರೆದಿದ್ದಾರಂತೆ ಬಂಧುಗಳೇ. ಹಾಗಾಗಿ ಈ ಹಸು ಹೇಳಿದ್ರೆ ಈಗ 3 ಕಂಪ್ಲೀಟ್ ಮಾಡ್ಕೊಂಡಿದೆ. ಹಂಗಾಗಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಒಂದು 85-90 ಅಬೋ ಈ ಕಡೆ ಹೆಚ್ಚು ಕಡಿಮೆ ಆಗುತ್ತೆ, ಕೇಳ್ಕೋಬಹುದು. ನೆಕ್ಸ್ಟ್ ಅದ್ರ ಮಗಳು ಇದಾಳೆ, ಮಗಳು ಮಾತ್ರ ಸಖತ್ ಹೊರಗೆ ಮೇಯ್ಕೊಂಡ್ ಬರ್ತಾಳೆ. ನೀವು ನೋಡ್ತಾ ಇದೀರಲ್ಲ ಇದು. ಓಕೆ, ಇದು ಸಿರಿ ಮಗಳು ಸರ್, ಪರಿ ಅಂತ. ಏನ್ ಹೆಸರು? ಪರಿ ಅಂತ. ಪರಿ, ವಾವ್, ಪರಿ ಅಂತ. ಸೊ ಪರಿ ಅಂತ ಕಟ್ಟಿದೀವಿ, ಕೂಗಿದ್ರೆ ಕೇಳಿಸುತ್ತೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಳೆ. ತಗೊಂಡೋದವರು ಕೂಡ ಪರಿ ಅಂತ ಕರೆದ್ರೆ ಆಯ್ತಲ್ಲ. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಳೆ. ಫಸ್ಟ್ ಲ್ಯಾಕ್ಟೇಷನ್ ಇದು? ಹೌದು ಸರ್, ಫಸ್ಟ್ ಲ್ಯಾಕ್ಟೇಷನ್ ಆಗಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನ್ ಗೆ ರೆಡಿ ಆಗಿದೆ. ಇದು ಫಸ್ಟ್ ಲ್ಯಾಕ್ಟೇಷನ್ ಎಷ್ಟು ಬಂತು ಅಂದ್ರಲ್ಲ ಆಗ್ಲೇ? 6 ಲೀಟರ್ ಬಂದಿದೆ ಸರ್. 6 ಲೀಟರ್ ಕಡ್ದಿದೆ ಒಂದ್ಸರಿ. 6 ಲೀಟರ್ ಬಂದಿದೆ. 6 ಲೀಟರ್ ಬಂದಿದೆ. ಈಗ ಅದು ಪರಿನೂ ಕೂಡ ಪಾಪ ಅವರ ಇದಕ್ಕೆ ಸೇಲ್ ಆಗ್ತಾ ಇದೆ. ರೇಟ್ ಏನ್ ಕಟ್ಬೋದು ಸರ್ ಕಟ್ಟಿದ್ರೆ ನೀವು? ಸರ್ ಇದು ಒಂದು 75 ಹೇಳ್ತಾ ಇದೀನಿ ಸರ್. 75. ಓಕೆ, ಆದ್ರೆ ಎಷ್ಟು ಅಥವಾ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಒಟ್ಟು ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ. ಹೌದೌದು, ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ. ಅದೇ ಸರ್, ಮೇನ್ ನಮ್ಗೆ ಏನಂದ್ರೆ ತಗೊಂಡೋದ್ಮೇಲೆ ಚೆನ್ನಾಗಿ ಸಾಕ್ಬೇಕು, ಚೆನ್ನಾಗಿ ಮೇಂಟೈನ್ ಮಾಡ್ಕೊಡ್ಬೇಕು ಸರ್. ಓಕೆ ಬ್ರದರ್. ನೆಕ್ಸ್ಟ್ ಪಕ್ಕದಲ್ಲಿ ಇದಾವಲ್ಲ ಜರ್ಸಿ ಬಂದ್ಬಿಡ್ತು ನೋಡಿ ಬ್ರದರ್. ಜರ್ಸಿ ಸ್ವಲ್ಪ ಅಂತ ತಗೊಳ್ರಿ, ನೋಡ್ರಿ ಜರ್ಸಿ ತಗೊಳ್ಕ. ತುಂಬಾನೇ ಒಳ್ಳೆ ಬ್ರೀಡ್ ಇದು ಮಾತ್ರ. ಗದ್ದೆ ಎಲ್ಲ ಚಂದ ತುಂಬಾನೇ ಬ್ರೀಡ್, ಚೆನ್ನಾಗಿ ಮೇಯ್ತದ ಮಾತ್ರ. ನಾನು ಎಲ್ಲಾ ತರನು ಅಭ್ಯಾಸ ಮಾಡಿದ್ದೀನಿ. ಹೊರಗಡೆನೂ ಮೇಯಿಸ್ತೀನಿ. ಈಗ ನೀವು ಬಂದಾಗ ನೋಡಿರ್ಬೋದು, ಹೊರಗಡೆಯಿಂದ ಬಂತು ಈಗ ಆಕಳುಗಳೆಲ್ಲ. ಸೊ ಹೊರಗಡೆನೂ ಮೇಯ್ಸೋದು ಇದ್ ಮಾಡಿದೀನಿ, ಒಳಗಡೆನೂ ಮೇಯಕ್ಕೆ ಇದ್ ಮಾಡಿದೀನಿ. 2 ರೀತಿ ಅಭ್ಯಾಸ ಮಾಡಿದೀನಿ ನಾನು ಆಕ್ಚುಲಿ. ಇದು ಸ್ನೇಹಿತರೆ, ಜರ್ಸಿ ಇದೆ, ಬೋಡಿ ಇದೆ. ಒಳ್ಳೆ ಪಂಜಾಬ್ ಹಸುಗಳಲ್ಲಿ ಏನೆಲ್ಲ ಬರುತ್ತೆ ABS ತರ ಹಂಗೆ ಇರುವಂತ ಹಸುಗಳು. ನಾನು ಅವ್ರಿಗೆ ಗೊತ್ತು, ಅವ್ರು ಯಾವ ಸಮಯ ಹಾಕ್ಸಿದ್ರೆ ನನ್ಗೆ ಗೊತ್ತಿಲ್ಲ, ಬಟ್ ನೋಡಿದ್ರೆ ಬೇಗ ಹಂಗೆ ಕಾಣುತ್ತೆ. ಆಕ್ಚುಲಿ ಎಲ್ಲದಕ್ಕೂ ನಾನು ಸಕ್ಸೆಡ್ ಸಮಯನೇ ಮಾಡ್ಸಿರೋದು ಆಕ್ಚುಲಿ. ಹೌದಾ? ಹೌದು, ಸಕ್ಸೆಡ್ ಸಮಯನೇ ಎಲ್ಲ ಮಾಡ್ಸಿರೋದು. ಅಂದ್ರೆ ಹೆಣ್ಗರು ಪಡೆಯೋ ಸಾಧ್ಯತೆ ಜಾಸ್ತಿ ಅಂತ. ಸರ್ ಇದು 2ನೇದು ಎಲ್ಲ ಸರ್ ಇದು? ಈಗ ಏನಾರ ಮರಿ ಆದ್ರೆ 2ನೇದು.
ಆರ್ಡರ್ ಇದೆಲ್ಲ ನೋಡ್ರಿ, ನಾನು ತೋರಿಸಿ ನಿಮ್ಗೆ ಇದು ಮಾಡ್ಬಿಡ್ತೀನಿ. ರೇಟ್ ಹೆಂಗ್ ಕಟ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 65 ಹೇಳ್ತಾ ಇದೀನಿ ಸರ್ ರೇಟ್. 65 ಹೇಳ್ತಾ ಇದ್ದೀರಿ? ಹೌದು ಸರ್. ಅಂದ್ರೆ ಫಿಕ್ಸ್ ಇರೋದಿಲ್ಲ ಅಲ್ಲ ಸರ್? ಇಲ್ಲ ಸರ್, ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ. ಒಳ್ಳೆ ನಮ್ಗೆ ರೈತರುಗಳು ಬರ್ಬೇಕು. ನಮ್ಗೆ ರೈತರಿಗೆ ಬಂದ್ರೆ ಒಳ್ಳೆ ಮೊದಲನೇ ಆದ್ಯತೆ. ಹೌದು, ರೈತರುಗಳು ನಮ್ಗೆ ಮೇನ್ ಬೆಳಿಬೇಕಾಗಿರೋ ರೈತರುಗಳು. ಆಕ್ಚುಲಿ ಅವ್ರು ಬಂದ್ರೆ ನಮ್ಗೆ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಅಂತ. ಓಕೆ ಬ್ರದರ್, ಓಕೆ, ಆಗ್ಬೋದು. ಸ್ನೇಹಿತರೆ, ಜರ್ಸಿನೂ ಕೂಡ ಚೆನ್ನಾಗಿದೆ. ನೀವು ಲ್ಯಾಕ್ಟೇಷನ್ ವಿಚಾರಕ್ಕೆ ಬಂದು ಎರಡನೇದು ಇದೆ. ಒಂದು ಹಾಲು ಏನ್ ತಗೊಂಡಿತ್ತು ಅಂತ ಹೇಳಿದ್ರೆ ಸರ್ ಇದು? ಮೊದಲನೇ ಸೋಲಲ್ಲಿ 6 ಲೀಟರ್ ಕೊಟ್ಟಿದೆ ಸರ್. 6. ಈಗ ಸೆಕೆಂಡ್ ಲ್ಯಾಕ್ಟೇಷನ್ ರೈಸ್ ಆಗೋ ಸಾಧ್ಯತೆ ಇರುತ್ತೆ. ಆದಷ್ಟು ಒಳ್ಳೆ ತಳಿ ಅಭಿವೃದ್ಧಿ ಮೇನ್ ಇರೋದೇ ಸೆಕೆಂಡ್ ಥರ್ಡ್ ಸರ್. ಹೌದು, ಅದು ನಿಜ. ಬ್ರೀಡಿಂಗಿಗೆ ಸೆಟ್ ಆಗ್ತಾ ಇದೆ. ಬ್ರೀಡಿಂಗ್ ಬೇಕು ಮಾಡಿಸ್ಬೇಕು ಅಂದ್ರೆ ಖಂಡಿತ ಅವಕಾಶ ಇದೆ, ಸಾಧಿ ಇದೆ ಸರ್. ನೋಡ್ತಾ ಇದಾರೆ, ತುಂಬಾ ಸಾಧಿ ಇರ್ತಕ್ಕಂತಹ ತಳಿ ಬಂಧುಗಳೇ ಇದು. ಜರ್ಸಿ ನಿಮ್ಗಾಗಿ ಬೇಕು ಅಂದ್ರೆ ದಯವಿಟ್ಟು ನಂಬರ್ ಕೊಟ್ಟಿದ್ದೀನಿ. ನಮ್ಮ ಸಿರಿ ಡೈರಿ ಫಾರ್ಮ್ನವರು ಇದು ಪ್ರೀತಿಯಿಂದ ಸಾಕಿರ್ತಕ್ಕಂಥ ಹಸುಗಳ ಒಂದು ಗುಂಪು ನಿಮ್ಗಾಗಿ ರೆಡಿ ಇದೆ. ನಿಮ್ಗೆ ಎಷ್ಟು ಬೇಕು ಏನು ಅಂತ ಬೇಗ ಆದಷ್ಟು ಕಾಮೆಂಟ್ ಮಾಡ್ಕೊಂಡು ಅಥವಾ ಫೋನ್ ಮಾಡಿ ಅವರಿಗೆ ನೀವು ಆರ್ಡರ್ ಮಾಡ್ಕೊಳಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಅದೊಂದು ಬ್ಲಾಕ್ ಇತ್ತಲ್ಲ, ಅದು ಮಾತಾಡ್ಸಂತದಿಲ್ಲ, ಹೋಯ್ತು ಸ್ವಭಾವ ಜಾಸ್ತಿ. ಅಮ್ಮ ಇದಕ್ಕೇನು ಹೆಸರಿಟ್ಟಿದ್ರೆ ಸರ್? ಇದಕ್ಕೆ ತುಂಗ ಅಂತ ಇತ್ತು. ತುಂಗ ಬಾಯ್ಲಿ. ಆಯ್ತು ಬಾಯ್ಲಿ. ತುಂಗ, ಹೌದು, ಅದೇ ನಮ್ಮ ಮೊಬೈಲ್ ಇಟ್ಕೊಂಡ್ಬಿಟ್ರೆ ಹಾಗೆ ಡಾಕ್ಟರ್ ಅನ್ಕೊಂಡ್ಬಿಡುತ್ತೆ. ತುಂಗದು ಎರಡನೇದಾ ಸರ್ ಇದು ಲೊಕೇಶನ್? ಹೌದು ಸರ್, ಇದು ಎರಡನೇದು. ಆದ್ರೆ ಎರಡನೇದು ಇದು ಆಕ್ಚುಲಿ. ತುಂಬಾ ಇದು ಅಷ್ಟೇನೆ ರೈತರುಗಳಿಗೆ ಒಳ್ಳೆ ಹಸು ಬ್ರೀಡ್ ಇದು. ಹೌದು, ಅವ್ರ ಎಲ್ಲೇ ಕರ್ಕೊಂಡು ಹೋದ್ರು, ಎಲ್ಲೇ ಇದ್ ಮಾಡಿದ್ರು ಮೇಯ್ತಿರುತ್ತೆ, ಚೆನ್ನಾಗಿ ಮೇಯುತ್ತೆ. ಸರ್ ತುಂಗ ಇಷ್ಟ ಆಗಿರತಕ್ಕಂತ ನಂಗೆ ಮೊದಲು ನೋಡಿದಾಗ ಹಸು ಇದು. ಹೌದು. ಆಮೇಲೆ ಜರ್ಸಿ, ಆಮೇಲೆ HF, ಅದು ಇನ್ನೊಂದು ಇದು ನೀವು ಮೇಕೊಂಬಂತು ಅಂದ್ರಲ್ಲ, ಆಶ್ಚರ್ಯ ಪಟ್ಬಿಟ್ಟೆ ನಾನು. ಹೌದು ಸರ್, ಚೆನ್ನಾಗಿ ಬಿಸಿಲಾಗ ಹೋಗಿ ಬಂದಿದೆ ಅದು. ಎಂತ ಬಿಸಿಲಿದ್ರೆ ಸರ್ ಚೆನ್ನಾಗಿ ಮೇಯ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಬರ್ತದೆ. ರೇಟ್ ಏನಾಗ್ಬೋದು ಸರ್ ತುಂಗದಾದ್ರೆ? ಸರ್ ಇದು ಅಷ್ಟೇ, ಇದು 65 ಹೇಳ್ತಾ ಇದೀನಿ ಸರ್. ಬಂದ್ರೆ ರೈತರು ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ರೈತರಿಗೆ ಮೊದಲನೇ ಆದ್ಯತೆ ಅಂತ ಹೇಳಿದ್ದಾರೆ. ಹೌದು, ಆಯ್ತು ಬ್ರದರ್, ಒಳ್ಳೇದಾಗ್ಲಿ. ನಿಮ್ಮ ಹಸುಗಳು ಸೋಲ್ಡ್ ಔಟ್ ಆದ ನಂತರ ಮತ್ತೆ ನೀವು ಹಸುಗಳು ಏನ್ ಡೈರಿ ಕನ್ಸ್ಟ್ರಕ್ಷನ್ ಆದ ನಂತರ ಪುನಃ ನಾನು ಬರ್ತೀನಿ. ಇದ್ರ ಜೊತೆಗೆ ನೀವು ಕುರಿಗಳನ್ನು ಸಾಕಿದಿರಿ, ಅದನ್ನ ನೋಡ್ದೆ. ಒಂದಿಷ್ಟು ನಾನು ಕುರಿಗಳ ಹತ್ರ ಹೋಗಿಂತ ಮುಂಚೆ ನಿಮ್ಮ ಇದನ್ನ ಸ್ವಲ್ಪ ಹಂಗೆ ಕರ್ಕೊಂಡ್ಬಿಡಿ ಈ ಕಡೆ. ಬ್ಯೂಟಿ ಅಡರ್ ನೋಡ್ರಿ, ಅಡರ್ ನೋಡಿದ್ ಮಾಡ್ರಿ ಎಷ್ಟು ಚೆನ್ನಾಗಿ ಬಿಸಿಲಲ್ಲಿ ಅವರು ತಗೊಂಡೋಗ್ತಾ ಇರೋಂಥದ್ದು. ಅಪ್ಪಿ ತಗೊಂಬ, ತಾಯಿನೂ ಕರ್ಕೊಂಬ ಹಂಗೆ. ಇದು ನೋಡ್ತಾ ಇದ್ರಿ ಬಂಧುಗಳೇ, HF ನೀವು ಡೈರಿ ಫಾರ್ಮ್ದು ಹಸು ಸೆಟಪ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬ್ರೀಡಿಂಗು ಹೆಲ್ತಿ. ಅದ್ರ ತಾಯಿ ಅದು ನೋಡ್ತಾ ಇದ್ರಿ. ಇದು ಅವ್ರ ಮಗಳು ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಹೆಂಗಿದೆ. ಆ ಕಡೆ ಬೋರ್ಡ್ ಇದೆ HF ಪಂಜಾಬ್ ತರ. ನೀವು ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮ ಮೇಲಿದೆ. ಫ್ರೀಯಾಗಿ ಬಿಟ್ಟಿದ್ದಾರೆ ಅವರು ಸಾಕೊಳ್ಳಿಕ್ಕೆ. ಕೊಟ್ಟಿಗೆನೂ ಇದೆ, ಈ ಕಡೆ ಫ್ರೀಯಾಗಿ ಆಡ್ಕೊಳ್ಳಿ ಅಂತೇಳಿ. ನಾನು ನನ್ನ ಕನಸಿನ ಡೈರಿ ಫಾರ್ಮ್ ಅಂದ್ರೆ ಇದು, ಯಾಕಂದ್ರೆ ಫ್ರೀಯಾಗೂ ಬಿಡಬೇಕು, ಕೊಟ್ಟಿಗೆಲ್ಲೇ ಇರ್ಬೇಕು ಹಸು ಅಂತೇಳಿ. ಅವು ಎಷ್ಟು ಫ್ರೀ ಆಗಿರ್ತಾವ ಅಷ್ಟು ತುಂಬಾ ಆರೋಗ್ಯವಾಗಿ ಹೆಲ್ತಿಯಾಗಿ ಇರ್ತಲ್ಲ ಸರ್? ಹೌದು, ಎಕ್ಸಲೆಂಟ್. ಇದು ನೋಡಿ, ಅದ್ರ ತಾಯಿ ಸಿರಿ. ಇವ್ರು ಡೈರಿ ಫಾರ್ಮ್ಗೆ ಬಂದಂತ ಮೊದಲೇ ಹಸು ಅಂದ್ರು. ಸಿರಿ ಹೆಸರು ಎಷ್ಟು ಇಟ್ಟಿದಾರೋ ಅದೇ ಹಸು. ಎಷ್ಟು ಪ್ರೀತಿಯಿಂದ ಸಾಕಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ ಅಷ್ಟೇ. ನಾನು ನಮ್ಮ ಮೇಡಮ್ ಅವ್ರ ಹತ್ರ ಮಾತಾಡ್ಸೋಣ, ನಮ್ಮ ಬ್ರದರ್ ಅವ್ರ ತಾಯಿ ಇದ್ರಲ್ಲ ಅವ್ರ ಹತ್ರ ಅಂತ, ಬಿಸಿ ಇದ್ದಾರೆ, ಹಾಗಾಗಿ ಅವರೇ ಇನ್ಫಾರ್ಮೇಶನ್ ಕೊಟ್ಟರು. ಬಟ್ ಮುಂದಿನ ದಿನಗಳಲ್ಲಿ ಫಾರ್ಮ್ ದೊಡ್ಡದಾದ ನಂತರ ಬರೋಣ, ವಿಡಿಯೋ ಮಾಡೋಣ, ನಿಮ್ಗೆ ಮತ್ತೊಂದ್ಸತಿ ನಾನು ಶೋ ಮಾಡ್ತೀನಿ. ಓಕೆ, ಆದಷ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ, ತಾಯಿ ಮಗಳನ್ನ ದೂರ ಮಾಡ್ಬೇಡ್ರಿ. ಒಯ್ದ್ರೆ ಎರಡು ಒಂದೇ ಹತ್ರ ಒಯ್ದ್ ಬಿಡ್ರಿ. ನಿಜವಾಗ್ಲು ಒಂದಕ್ಕೊಂದು ಅದು ಸೆಂಟಿಮೆಂಟ್, ಭಾವನಾತ್ಮಕನೂ ಇರ್ತವೆ. ಹಾಲು ಖಂಡಿತ ರೈಸ್ ಆಗೋ ಸಾಧ್ಯತೆ ನಿಮ್ಗೆ ಇದ್ದೇ ಇರುತ್ತೆ ಕೊಟ್ಟಿಗೆಗೆ. ನೋಡಿ, ಆದಷ್ಟು ತಾಯಿ ಮಗಳನ್ನ ಕ್ಯಾಚ್ ಮಾಡಿ ಅಂತ ಕೇಳ್ಕೊತೀನಿ. ಆಮೇಲೆ ಇನ್ನೆರಡು ಇದಾವಲ್ಲ, ಜರ್ಸಿ, ಆಮೇಲೆ ಇನ್ನೊಂದು ಅದು ಕೂಡ ಹಾಲ್ ಬ್ಲಾಕ್ ಅಲ್ಲಿ ತುಂಬಾ ಹೌದು, ತುಂಬಾ ಫ್ರೆಂಡ್ಲಿ ಇದಾವೆ. ಯಾರೋ ಒಳ್ಳೆ ವ್ಯಕ್ತಿ ಇದ್ರೆ 4 ತಗೊಂಡ್ಬಿಡ್ರಪ್ಪ, ಏನ್ ಅಡ್ಡಿ ಇಲ್ಲ. ಒಬ್ರು ಕಟ್ಟಿಗೆಯಲ್ಲಿ ಆಗ್ಬಿಡ್ಲಿ. ವ್ಯವಹಾರಿಕವಾಗಿ ನಾವು ಬೆಳಿಬೇಕು ಅಂತ ಹೇಳಿದ್ರೆ ಸೇಲ್ ಮಾಡ್ಲೇಬೇಕು. ಆದ್ರೆ ನೀವು ಒಂದ್ ಮಾತು ಹೇಳಿದ್ರಲ್ಲ, ಒಳ್ಳೆ ಒಂದು ರೈತರಿಗೆ ಹೋಗ್ಬೇಕು ಹಸು. ನಂಗೆ ಅದು ಖುಷಿ ಆಯ್ತು. ಅಂತಿಂತರ ಹೋಗಿ ಕೆಡ್ಸ್ಕೊಂಡು ಹಸುನ ಇದ್ ಮಾಡೋದು, ಹಾಳು ಮಾಡಬಾರ್ದು ಸರ್. ಒಳ್ಳೆ ರೈತರುಗಳು ಸಾಕುವಂತ, ಚೆನ್ನಾಗಿ ನೋಡ್ಕೊಳ್ಳುವಂತವ್ರ ಆದ್ರೆ ತುಂಬಾ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಇರುತ್ತೆ. ಹೌದೌದೌದು. ಹಾಗಾಗಿ ರಿಕ್ವೆಸ್ಟ್ ನನ್ ಕಡೆಯಿಂದನು, ಒಳ್ಳೆ ರೈತರು ನಾನು ಚೆನ್ನಾಗಿ ನೋಡ್ಕೋತೀನಿ ಅನ್ನೋದಾದ್ರೆ ಆಯ್ಕೆ ಮಾಡಿ. ಒಂದು ನನಗೆ ರೇಟ್ ವಿಚಾರಕ್ಕೆ ಬಂದಾಗ ಇದು ಖಂಡಿತ ರೀಸನಬಲ್ ಪ್ರೈಸ್ ಅಂತೀನಿ. ಯಾಕಂತ ಹೇಳಿದ್ರೆ ಇದು ರೈತರ ಮನೆ ದನಗಳು ಕಣ್ರಿ. ಹಸುಗಳು ಏನಿದೆ, ನಾವು ಹೊರಗಡೆಯಿಂದ ತಂದು ಮಾರಾಟ ಮಾಡುವಂತದ್ದು ಏನಿಲ್ಲ. ಇಲ್ಲಿ ಬ್ರೀಡಿಂಗ್ ಸೆಟಪ್ ನೋಡ್ತಾ ಇದ್ರಿ,
ಫಾರ್ಮಿಂಗ್ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ, ರೈತರ ಮನೆದು. ನಾನು ನಿಮ್ಗೆ ಇನ್ನೊಂದು ಹೇಳೋದೇನು ಅಂದ್ರೆ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಸುಗಳನ್ನ ಮಾತ್ರ, ಎಕ್ಸಲೆಂಟ್ ಆಗಿ ನೋಡ್ಕೊಂಡಿದ್ದಾರೆ. ಮನೆಯ ಸದಸ್ಯರ ತರ ನೋಡ್ಕೊತಾರೆ. ಇವ್ರಾಗಿರ್ಬೋದು, ಇವ್ರ ತಾಯಿ, ನಾನು ಬಂದು ಒಂದು ಗಂಟೆ ಆಗಿಲ್ಲ, ಅವಾಗ್ಲೇ ಗೊತ್ತಾಗ್ಬಿಡ್ತು ಇವ್ರು ಎಷ್ಟು ಕೇರ್ ಅಂಡ್ ಪ್ರೊಟೆಕ್ಷನ್ ಇದೆ ಈ ಕಡೆ ಅಂತೇಳಿ. ರೆಸ್ಕ್ಯೂ ಕೂಡ ಮಾಡ್ತಾರೆ ಹಸುಗಳನ್ನ. ಅದಕ್ಕೆ ಹೇಳಿದೆ, ಇವರು ಬಿಸ್ನೆಸ್ ಅಲ್ಲಿ ಮಾರಿ ಲಾಭ ಪಡಿಬೇಕು ಅನ್ನೋ ಉದ್ದೇಶ ಇವ್ರಿಗಿಲ್ಲ. ನನ್ನ ಒಂದು ಒಪಿನಿಯನ್, ವೈಯಕ್ತಿಕ ಒಪಿನಿಯನ್. ಹಾಗಾಗಿ ಯಾರಾದ್ರೂ ಒಳ್ಳೆ ವ್ಯಕ್ತಿ ದಯವಿಟ್ಟು ಒಂದು ಒಳ್ಳೆ ಹಸುವನ್ನ ತಗೊಳ್ಬೇಕು ಅನ್ನೋದಾದ್ರೆ ಬನ್ನಿ, ರೇಟ್ ಮಾತಾಡ್ಕೊಳ್ಳಿ ಅವ್ರ ಹತ್ರ. ಅವರೇನೋ ತೀರಾ ಲಾಭ ಮಾಡೋ ಉದ್ದೇಶ ಅಂತ ಹೇಳಿದ್ನಲ್ಲ, ಅದಿಲ್ಲ. ಬಂದು ಮಾತಾಡ್ಕೊಂಡು ಒಯ್ಯಿ, ಹಸು ಚೆನ್ನಾಗಿ ನೋಡ್ಕೊಳ್ರಿ ಅಂತ ಕೇಳ್ತಾ ವಿಡಿಯೋ ಇವತ್ತು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡ್ಲಿ, ಎಲ್ರಿಗೂ ಒಳ್ಳೇದನ್ನೇ ಮಾಡಿಸ್ಲಿ. ಧನ್ಯವಾದಗಳು ಸ್ನೇಹಿತರೆ.